ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಬ್ರಹ್ಮಚಾರಿ ಅಲ್ವೇ? ಮಣಿಕಂಠ ಇಬ್ಬರು ಹೆಂಡತಿಯರ ನೆಚ್ಚಿನ ಗಂಡ. ಚೆನ್ನೈನಲ್ಲಿ ನಡೆಯಿತು ಅಯ್ಯಪ್ಪನ ಕಲ್ಯಾಣೋತ್ಸವ. ಅಯ್ಯಪ್ಪನ ಮದುವೆ ಬಗ್ಗೆ ಶಾಸ್ತ್ರಗಳು ಹೇಳೋದೇನು? ಹೊತ್ತಿನ ವಿಶೇಷ ಕಾರ್ಯಕ್ರಮ ಮಣಿಕಂಠನ ಮದುವೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕೋಟ್ಯಂತರ ಭಕ್ತರ ಆರಾಧ್ಯ ದೈವವಾಗಿರುವ ಅಯ್ಯಪ್ಪ ಬ್ರಹ್ಮಚಾರಿ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಚೆನ್ನೈನ ಕೆಲ ಅಯ್ಯಪ್ಪ ಭಕ್ತರು ಸಂಸಾರಿ ಅಯ್ಯಪ್ಪನನ್ನ ಆರಾಧಿಸ್ತಾ ಇದ್ದಾರೆ. ಜೊತೆಗೆ ಹರಿಹರ ಪುತ್ರನ ಇಬ್ಬರು ಹೆಂಡತಿಯರನ್ನು ಪೂಜೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಯ್ಯಪ್ಪನ ಕಲ್ಯಾಣೋತ್ಸವವನ್ನು ಕೂಡ ನೇರವಾಗಿ ನೆರವೇರಿಸಿದ್ದಾರೆ. ಕೇಳೋಕೆನೆ ಆಶ್ಚರ್ಯಕರವಾಗಿರುವ ಈ ಸ್ಟೋರಿಯ ಹೂರಣ ಇಲ್ಲಿದೆ ನೋಡಿ. ಇದು ತಮಿಳುನಾಡಿನ ರಾಜಧಾನಿ ಚೆನ್ನೈನ ಕಾಂತಿಮತಿ ನಗರ. ಇಲ್ಲಿನ ಕಲ್ಯಾಣ ಮಂಟಪವೊಂದರಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಭಜನೆ ಕಾರ್ಯಕ್ರಮ ನಡೆಯಿತು. ಕಾರ್ತಿಕ ಮಾಸ ಆರಂಭವಾದ ನಂತರ ಪ್ರತಿ ಏರಿಯಾದಲ್ಲೂ ಅಯ್ಯಪ್ಪ ಭಜನೆ ನಡೆಯುವುದು ಕಾಮನ್. ಆದರೆ ಈ ಕಾರ್ಯಕ್ರಮವೇ ಬೇರೆ. ಬಹುಶಃ ನೀವು ಈ ಹಿಂದೆ ಕೇಳಿರದ ನೋಡಿರದ ಕುತೂಹಲ ಹುಟ್ಟಿಸುವ ಕಾರ್ಯಕ್ರಮವಿದು. ಅದುವೇ ಅಯ್ಯಪ್ಪನ ಕಲ್ಯಾಣೋತ್ಸವ. ಬ್ರಹ್ಮಚಾರಿ ಅಯ್ಯಪ್ಪ ಸಂಸಾರಿ ಯಾವಾಗಾದ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಅದಕ್ಕೂ ಮುನ್ನ ಇಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗಣೇಶನ ಪೂಜೆಯೊಂದಿಗೆ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪನ ಕಲ್ಯಾಣ ಮಹೋತ್ಸವ ಶುರುವಾಯಿತು. ಅಯ್ಯಪ್ಪ ಭಕ್ತರು ಗಣಪತಿ ಭಜನೆಯಲ್ಲಿಯೇ ಭಾವಪರವಶರಾದರು. ಸುಬ್ರಹ್ಮಣ್ಯ ಹಾಗೂ ಶ್ರೀಕೃಷ್ಣ ಕುರಿತಾದ ಗೀತೆಗಳು ಭಕ್ತರನ್ನ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋದವು. ಭಜನೆಯಲ್ಲಿ ಅಮ್ಮ ಮಾರಿಯಮ್ಮನ ಹಾಡುಗಳು ಕೂಡ ರೋಮಾಂಚನ ಉಂಟು ಮಾಡಿದ್ವು. ಕೆಲ ಮಹಿಳೆಯರ ಮೇಲೆ ದೇವರು ಆವಾಹಿಸಿಕೊಂಡರು. ಒಬ್ಬರಾದಂತೆ ಮತ್ತೊಬ್ಬ ಮಹಿಳೆಯರು ಮೈಮರೆತು ಕುಣಿದರು. ಭಜನೆ ಬಳಿಕ ಕಲ್ಯಾಣೋತ್ಸವದ ವಿಧಿವಿಧಾನ ಶುರುವಾಯಿತು. ಅಯ್ಯಪ್ಪ ಸ್ವಾಮಿ, ಪೂರ್ಣ ಮತ್ತು ಪುಷ್ಕಳ ದೇವಿಗೆ ವಸ್ತ್ರ ತೊಡಿಸಿ ಮಾಂಗಲ್ಯ ಪೂಜೆ, ಪಾಣಿಗ್ರಹಣ ನೆರವೇರಿಸಿದ ನಂತರ ನಡೆದದೆ ಮಾಂಗಲ್ಯ ಧಾರಣೆ. ಅಯ್ಯಪ್ಪ ಸ್ವಾಮಿ ತನ್ನ ಇಬ್ಬರು ಮಡದಿಯರಿಗೆ ತಾಳಿ ಕಟ್ಟಿದ ಸಂಭ್ರಮಕ್ಕೆ ಭಕ್ತರು ಸಾಕ್ಷಿಯಾದರು. ಅಯ್ಯಪ್ಪ ಬ್ರಹ್ಮಚಾರಿ ಎಂದು ಭಾವಿಸಿದ್ದಾರೆ ಭಕ್ತರು. ಆದರೆ ಅಯ್ಯಪ್ಪ ಯಾವಾಗ ಮದುವೆಯಾದ್ರು? ಸ್ವಾಮಿ ಕಲ್ಯಾಣ ಕಹಾನಿ ಬಗ್ಗೆ ಹಲವರಿಗೆ ಗೊತ್ತೇ ಇಲ್ಲ.
ಆದ್ರೆ ಕಲ್ಯಾಣೋತ್ಸವ ನೆರವೇರಿಸಿದ ಅಯ್ಯಪ್ಪ ಮಾಲಾಧಾರಿಗಳ ಪ್ರಕಾರ ಅಯ್ಯಪ್ಪ ಬ್ರಹ್ಮಚಾರಿಯೇ ಅಲ್ಲವಂತೆ. ನಿಮಗೆಲ್ಲ ಗೊತ್ತಿರುವಂತೆ ಅಯ್ಯಪ್ಪ ಜನ್ಮ ತಾಳಿದ್ದು ಮಹಿಷಿಯ ಸಂಹಾರಕ್ಕಾಗಿ. ಮಹಿಷಿಯ ಸಂಹಾರವಾದ ನಂತರ ಮಹಿಷಿ ಮಾಣಿಕ ಪುರತ್ತಮ ಆಗುತ್ತಾರೆ, ಮದುವೆಯಾಗುವಂತೆ ಕೋರುತ್ತಾರೆ. ಆದ್ರೆ ಅಯ್ಯಪ್ಪ ನಿರಾಕರಿಸಿ ಯಾವ ವರ್ಷ ನನ್ನ ಸನ್ನಿಧಿಗೆ ಕನ್ನಿಸ್ವಾಮಿ ಬರೋದಿಲ್ಲವೋ ಆಗ ನಾನು ಮದುವೆ ಆಗ್ತೀನಿ ಅಂತ ನುಡಿಯುತ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವ ಕಥೆ. ಆದರೆ ಅಯ್ಯಪ್ಪ ಬ್ರಹ್ಮಚಾರಿ ಅಲ್ಲ, ಇಬ್ಬರು ಪತ್ನಿಯರಿದ್ದಾರೆ ಅನ್ನೋದು ಕಲ್ಯಾಣೋತ್ಸವ ನೆರವೇರಿಸಿದ ಮಾಲಾಧಾರಿಗಳ ವಾದ. ಅಂದ ಹಾಗೆ ನೇಪಾಳದಲ್ಲಿ ರಾಕ್ಷಸರು 108 ಕನ್ಯಾ ಸ್ತ್ರೀಯರನ್ನ ಸೆರೆ ಹಿಡಿದು ಅವರನ್ನ ಬಲಿ ಕೊಡಲು ತಯಾರಿ ಮಾಡಿಕೊಂಡಿರುತ್ತಾರೆ. ಈ ಬಗ್ಗೆ ನೇಪಾಳದ ಅರಸರಿಗೆ ದೇವರು ಧರ್ಮದ ಬಗ್ಗೆ ಅರಿವು ಮೂಡಿಸಿ ಕನ್ಯಾ ಸ್ತ್ರೀಯರ ಹತ್ಯೆಯನ್ನ ತಡೆಯುವಲ್ಲಿ ಸಫಲನಾಗುತ್ತಾನೆ ಮಣಿಕಂಠ. ಇದಕ್ಕಾಗಿ ನೇಪಾಳದ ಅರಸರು ಭಕ್ತಿಪೂರ್ವಕವಾಗಿ ತನ್ನ ಮಗಳಾದ ಪುರಾಣಾಳನ್ನ ಅಯ್ಯಪ್ಪನಿಗೆ ಧಾರೆ ಎರೆಯುತ್ತಾರಂತೆ. ಇನ್ನು ಮಧುರೈ ಮೂಲದ ವ್ಯಾಪಾರಿ ಕೇರಳದ ತಿರುವನಂತಪುರಂ ಕಡೆಗೆ ವ್ಯಾಪಾರಕ್ಕೆ ಹೋಗುವಾಗ ತನ್ನ ಮಗಳು ಪುಷ್ಕಳಾ ದೇವಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿರುತ್ತಾನೆ. ಮಗಳು ನಡೆಯುವುದು ಕಷ್ಟವಾದಾಗ ಪುಷ್ಕಳಳನ್ನ ಅರ್ಯಾಂಗಾವಿನ ಅಯ್ಯಪ್ಪ ದೇವಸ್ಥಾನದ ಆಡಳಿತಾಧಿಕಾರಿ ಬಳಿ ಒಪ್ಪಿಸಿ ಸಾಗುತ್ತಾನೆ. ನಂತರ ವ್ಯಾಪಾರಿ ಹಿಂತಿರುಗುವಾಗ ಅಪಾಯಕ್ಕೆ ಸಿಲುಕಿಕೊಳ್ಳುತ್ತಾನೆ. ಅಲ್ಲಿಗೆ ಕುದುರೆ ಮೇಲೆ ಬಂದ ಬಿಲ್ಲುಧಾರಿ ವ್ಯಕ್ತಿ ವ್ಯಾಪಾರಿಯನ್ನ ಕಾಪಾಡುತ್ತಾನೆ. ಆ ಬಿಲ್ಲುಧಾರಿ ಯುವಕನಿಗೆ ಹಸಿರು ವಸ್ತ್ರವನ್ನ ಉಡುಗೊರೆಯಾಗಿ ಕೊಡುತ್ತಾನೆ ವ್ಯಾಪಾರಿ. ಬಿಲ್ಲುಧಾರಿಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಡಬೇಕೆಂದು ಮನಸ್ಸಲ್ಲಿ ನಿರ್ಧಾರ ಮಾಡುತ್ತಾನೆ. ಇನ್ನು ಅರಿಯಾಂಗುವಿಗೆ ಬಂದಾಗ ಅಲ್ಲಿ ತನ್ನ ಮಗಳು ಇರೋದಿಲ್ಲ. ಈ ಬಗ್ಗೆ ಊರಿನ ಪಂಚಾಯಿತಿ ಕರೆಸಿ ದೇವಸ್ಥಾನ ಆಡಳಿತ ಮಂಡಳಿ ಜೊತೆ ವ್ಯಾಜ್ಯಕ್ಕಿಳಿಯುತ್ತಾನೆ ವ್ಯಾಪಾರಿ. ಆ ಸಂದರ್ಭದಲ್ಲಿ ಅರಿಯಾಂಗಾವು ದೇವಳ ಬಾಗಿಲು ತೆರೆದು ನೋಡಿದರೆ ಅಯ್ಯಪ್ಪ ಮೂರ್ತಿಯ ಮೇಲೆ ಬಿಲ್ಲುದಾರಿಗೆ ಹೊದಿಸಿದ ಹಸಿರು ವಸ್ತ್ರ ಇರುತ್ತೆ. ತನ್ನ ಮಗಳು ಅರಿಯಾಂಗಾವಿನಲ್ಲಿದ್ದಾಗ ಅಯ್ಯಪ್ಪನ ಭಕ್ತಿಯಲ್ಲಿ ಲೀನವಾಗಿ ಅಯ್ಯಪ್ಪನಲ್ಲಿ ಐಕ್ಯವಾಗಿದ್ದಾನೆ ಅನ್ನೋದು ಅರಿವಿಗೆ ಬರುತ್ತದೆ. ಇದು ಕಲ್ಯಾಣೋತ್ಸವ ಮಾಡಿದ ಮಾಲಾಧಾರಿಗಳು ಹೇಳಿದ ಕಹಾನಿ. நேபாளத்தில் படிஞ்சவர்மன் என்ற ஒரு காளி உபாசகன் ஒருவர் இருந்தார். ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಅಲ್ಲ, ಸಂಸಾರಿ. ಪುರಾಣಗಳನ್ನು ಮದುವೆಯಾಗಿರುವುದಕ್ಕೆ ಒಂದು ಕಾರಣವಿದೆ. ನೇಪಾಳದಲ್ಲಿ 108 ಕನ್ಯಾ ಸ್ತ್ರೀಯರನ್ನ ಸೆರೆ ಹಿಡಿದು ಬಲಿ ಕೊಡಲು ಸಿದ್ಧತೆ ನಡೆದಿರುತ್ತೆ. ಆ ಸಮಯದಲ್ಲಿ ಅಲ್ಲಿಗೆ ತೆರಳುವ ಅಯ್ಯಪ್ಪ ನೇಪಾಳದ ಅರಸರಿಗೆ ದೇವರು ಧರ್ಮದ ಬಗ್ಗೆ ಅರಿವು ಮೂಡಿಸಿ ಕನ್ಯಾ ಸ್ತ್ರೀಯರನ್ನು ಕಾಪಾಡುತ್ತಾನೆ. ರಾಜನ ಕಣ್ಣು ತೆರೆಸುತ್ತಾನೆ. ಈ ಕಾರಣಕ್ಕಾಗಿ ನೇಪಾಳ ಅರಸ ಮಗಳು ಪುರಾಣಗಳನ್ನು ಅಯ್ಯಪ್ಪನಿಗೆ ಧಾರೆ ಎರೆಯುತ್ತಾನೆ. ಕಳೆದ 30 ವರ್ಷಗಳಿಂದ ಕಲ್ಯಾಣೋತ್ಸವ ನಡೀತಾ ಇದೆಯಂತೆ. ಒಟ್ನಲ್ಲಿ ಅಯ್ಯಪ್ಪ ಸಂಸಾರಿಯೇ ಅಥವಾ ಬ್ರಹ್ಮಚಾರಿಯೇ ಅನ್ನೋ ಪ್ರಶ್ನೆ ನಿಜಕ್ಕೂ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಮೇಶ್ ಕಂಠೀರವ, TV9 ಚೆನ್ನೈ. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ 3 ಜನ ಅತಿಥಿಗಳಿದ್ದಾರೆ. ಅಕ್ಷಯ ಬಸವರಾಜ್ ಅವರಿದ್ದಾರೆ, ಅಯ್ಯಪ್ಪ ಭಕ್ತರು, ಹಾಗೆಯೇ ದೈವಜ್ಞ KN ಸೋಮಯಾಜಿ ಅವರಿದ್ದಾರೆ, ಧರ್ಮಶಾಸ್ತ್ರ ಪಂಡಿತರು, ಹಾಗೆಯೇ ಸಂಸ್ಕೃತ ವಿದ್ವಾಂಸರು ಮತ್ತು ಪುರೋಹಿತರಾದ ವೇಣುಗೋಪಾಲ್ ಅಗ್ನಿಹೋತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನು ಹಿರಿಯ ನಟ ಹಾಗೂ ಗುರುಸ್ವಾಮಿಗಳಾದ ಶಿವರಾಮ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಸ್ವಲ್ಪ ಹೊತ್ತಿನಲ್ಲೇನೆ. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.